ದೆಹಲಿ ಗದ್ದುಗೆಗೆ ಹಿಂದುತ್ವವೇ ಮೆಟ್ಟಿಲಾಗತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಈ ಕ್ಷಣದಲ್ಲಿ ಎದ್ದಿದೆ. ಮತ್ತೆ ಮಹಾರಾಷ್ಟ್ರ ಮಾದರಿಯ ಮ್ಯಾಜಿಕ್ ದೆಹಲಿಯಲ್ಲೂ ನಡೆಯುತ್ತಾ? ಗ್ಯಾರಂಟಿ ವರ್ಕ್ ಆಗಲ್ಲ ಅನ್ನುವಂಥದ್ದಾಯ್ತು. ಈಗ ಹಿಂದುತ್ವವೇ ಎಲ್ಲ ಅಂತ ಮತ್ತೆ ಬ್ಯಾಕ್ ಆನ್ ಟ್ರ್ಯಾಕ್ ಬಿಜೆಪಿ. ಹಿಂದುತ್ವದ ಟ್ರ್ಯಾಕ್ಗೆ ಬರತ್ತಾ? ವೋಟ್ ದಂಗಲ್ಗೆ ನಮೋ ರಂಗ ಪ್ರವೇಶ ಮಾಡ್ತಾ ಇದ್ದಾರಾ? ಸಾವರ್ಕರ್ ಸಂಘರ್ಷವೇ ದೆಹಲಿ ಗದ್ದುಗೆಗೆ ರಹದಾರಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಸಾವರ್ಕರ್ ಹೆಸರು ಎಲ್ಲಾ ಕಡೆ ಹಿಂದುತ್ವದ ವಿಚಾರದಲ್ಲಿ ಹಂಗಾಮ ಸೃಷ್ಟಿ ಮಾಡಿದ್ದನ್ನ ನೆನಪು ಮಾಡಿಕೊಳ್ಳಬಹುದು. ರಾಜಕಾರಣದಲ್ಲಿ ಸಾಕಷ್ಟು ವಾದ ವಿವಾದ, ಚರ್ಚೆ, ಹೋರಾಟಗಳಿಗೆ ಇದು ಎಡೆ ಮಾಡಿ ಕೊಟ್ಟಿತ್ತು. ಈಗ ದೆಹಲಿಯಲ್ಲೂ ಕೂಡ ಅಂಥದ್ದೇ ಒಂದು ದಂಗಲ್ ಆರಂಭ ಆಗತ್ತಾ ಮತ್ತೆ ಅನ್ನುವಂಥ ಪ್ರಶ್ನೆ. ಇವತ್ತು ದೆಹಲಿಯಲ್ಲಿ ಸಾವರ್ಕರ್ ಕಾಲೇಜು ಉದ್ಘಾಟನೆ ಮಾಡಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ದೆಹಲಿ ಅಂದ ತಕ್ಷಣ ನೀವು ಕಾಲೇಜು ಅಂದ ತಕ್ಷಣ JNU ನೆನಪಾಗಬೇಕು. ಹಾಗೆ ಸಿದ್ಧಾಂತದ ಒಂದು ತಾಕಲಾಟ, ಸಂಘರ್ಷಗಳು, ಅದರ ಕೇಂದ್ರ ಬಿಂದು ಕೂಡ ದೆಹಲಿಯ ಹಲವು ಬಾರಿ ಆಗಿದ್ದನ್ನ ನಾವು ನೋಡಿದೀವಿ. ಈಗ ಮತ್ತೆ ಹಿಂದುತ್ವದ ಹಂಗಾಮ ದೆಹಲಿಯಲ್ಲಿ ಗರಿಗೆದರುತ್ತಾ ಅನ್ನುವಂಥದ್ದು ನೋಡೋಣ. ಹಾಗಾದ್ರೆ ಏನೆಲ್ಲ ಆಗಬಹುದು? ಹಿಂದುತ್ವದ ಟ್ರ್ಯಾಕ್ಗೆ ಮತ್ತೆ ವಾಪಸ್ ಬಿಜೆಪಿ ಬರ್ತಾ ಇದೆಯಾ? ಡೀಟೇಲ್ಸ್ ನಿಮ್ಮ ಮುಂದೆ. ದೆಹಲಿ ಗದ್ದುಗೆಗೆ ಹಿಂದುತ್ವವೇ ಮೆಟ್ಟಿಲು, ಓಟ್ ದಂಗಲ್ಗೆ ನಮೋ ರಂಗ ಪ್ರವೇಶ, ಸಾವರ್ಕರ್ ಕಾಲೇಜ್ಗೆ ಪ್ರಧಾನಿ ಅಡಿಗಲ್ಲು. ಹರಿಯಾಣ, ಮಹಾರಾಷ್ಟ್ರದಲ್ಲಿ ಭರ್ಜರಿ ಜಯ ಗಳಿಸಿ ಯಶಸ್ಸಿನ ಹುಮ್ಮಸ್ಸಿನಲ್ಲಿರೋ ಕೇಸರಿ ಪಕ್ಷ ರಾಷ್ಟ್ರ ರಾಜಧಾನಿ ಕಬ್ಜಾಗೆ ಹಾತೊರೆಯುತ್ತಿದೆ. ಮುಂದಿನ ತಿಂಗಳು ದೆಹಲಿಯಲ್ಲಿ ಹೊಸ ಸರ್ಕಾರ ಸ್ಥಾಪನೆಯಾಗಲಿದ್ದು, ಈ ಬಾರಿ ಕಮಲ ಪತಾಕೆಯನ್ನ ಹಾರಿಸಲೇಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಹಠ ತೊಟ್ಟಿದ್ದಾರೆ. ಅಭಿವೃದ್ಧಿ ಮಂತ್ರದ ಜೊತೆಗೆ ಹಿಂದುತ್ವದ ಕಾರ್ಡ್ ಪ್ಲೇಗೆ ಬಿಜೆಪಿ ರಣತಂತ್ರ ಮಾಡ್ತಾ ಇದೆ. ಇಷ್ಟು ವರ್ಷ ಉಚಿತ ಯೋಜನೆಗಳ ಮೂಲಕ ಅಧಿಕಾರ ಹಿಡಿದಿದ್ದ ಕೇಜ್ರಿವಾಲ್ ಕೂಟ ಈ ಬಾರಿ ಸಾಫ್ಟ್ ಹಿಂದುತ್ವದ ಮೊರೆ ಹೋಗಿದೆ. ಸಾಲು ಸಾಲು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಹಿಂದೂ ಮತಗಳಿಗೆ ಗಾಳ ಹಾಕಿದೆ. ಈ ಕಾರಣಕ್ಕಾಗಿಯೇ ಗುರುದ್ವಾರ ಮತ್ತು ದೇವಸ್ಥಾನಗಳ ಪೂಜಾರಿಗಳಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದೆ. ಇನ್ನು ಆಮ್ ಆದ್ಮಿ ಪಕ್ಷದ ಸಾಫ್ಟ್ ಹಿಂದುತ್ವಕ್ಕೆ ಬಿಜೆಪಿ ಸಖತ್ ಕೌಂಟರ್ ನೀಡಿದೆ. ದೆಹಲಿ ವಿಶ್ವವಿದ್ಯಾಲಯದ ಪೂರ್ವ ಕ್ಯಾಂಪಸ್ನಲ್ಲಿ ಸಾವರ್ಕರ್ ಕಾಲೇಜು ನಿರ್ಮಾಣಕ್ಕೆ ಮೋದಿ ಅಡಿಗಲ್ಲು ಹಾಕಿದ್ದಾರೆ. ಈ ಮೂಲಕ ಸೈದ್ಧಾಂತಿಕ ಸಮರಕ್ಕೆ ನಮೋ ಇಳಿದಿದ್ದಾರೆ. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಹಿಂದುತ್ವದ ಕಾರ್ಡ್ ಪ್ಲೇ ಮಾಡಿ ಬಂಪರ್ ಫಸಲು ಪಡೆದಿದ್ದ ಬಿಜೆಪಿ ದೆಹಲಿಯಲ್ಲೂ ಅದೇ ಅಸ್ತ್ರ ಹೂಡಲು ಮುಂದಾಗಿದೆ. ಈ ಬಾರಿ ದೆಹಲಿ ಅಖಾಡದಲ್ಲಿ ಕಾಂಗ್ರೆಸ್, ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ ನಡುವೆ ತ್ರಿಕೋನ ಕದನವಿದ್ದು, ಗ್ಯಾರಂಟಿ ವರ್ಸಸ್ ಹಿಂದುತ್ವದ ಸಮರದಲ್ಲಿ ಯಾರು ವಿಜಯಶಾಲಿಗಳಾಗಲಿದ್ದಾರೆ ಅನ್ನೋದು ಫೆಬ್ರವರಿ ಅಂತ್ಯಕ್ಕೆ ತಿಳಿಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂದಿನ ತಿಂಗಳು ನಡೆಯಲಿರುವ ದೆಹಲಿ ಚುನಾವಣೆಗಳಲ್ಲಿ ದೆಹಲಿ ಗದ್ದುಗೆಯನ್ನ ಪಡ್ಕೊಳ್ಳೋದಕ್ಕೆ ಹಿಂದುತ್ವ ಹಂಗಾಮವೇ ರಹದಾರಿ ಅಂತ ಯೋಚನೆ ಮಾಡಲಾಗ್ತಾ ಇದೆಯಾ? ದೆಹಲಿ ಚುನಾವಣೆಯಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ನಡೆದಂತಹ ಮಹಾ ಮ್ಯಾಜಿಕ್ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ, ಆ ಒಂದು ಪ್ಲಾನಿಂಗ್ ಅಲ್ಲೇ ಬಿಜೆಪಿ ಹೋಗ್ತಾ ಇದೆಯಾ ಅನ್ನುವಂಥದ್ದು. ಹಾಗೆಯೇ ಹರಿಯಾಣ ಮತ್ತು ಮಹಾರಾಷ್ಟ್ರದ ಮಾದರಿ, ಅಲ್ಲೂ ಕೂಡ ಹರಿಯಾಣ ಎಲೆಕ್ಷನ್ಸ್ ಟೈಮಲ್ಲೂ ಕೂಡ ಅಲ್ಲಿ ಹಿಂದುತ್ವದ ಒಂದು ಹಾದಿಯೇ ಅವರಿಗೆ ಅನುಕೂಲ ಮಾಡಿಕೊಡ್ತು. ಆ ರಣತಂತ್ರ ದೆಹಲಿಯಲ್ಲೂ ಕೂಡ ಅಪ್ಲೈ ಮಾಡುತ್ತಾ ಬಿಜೆಪಿ ಅಂತ. ಆಪ್ ವಿರುದ್ಧ ಬಿಜೆಪಿ RSS ಜಂಟಿ ಸಮರವನ್ನ ಮಾಡ್ತಾರಾ ದೆಹಲಿಯಲ್ಲಿ ಅಂತ? ದೆಹಲಿ ಈ ಸಾರಿ ಬಿಜೆಪಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಪ್ ಒಳಗಿನ ಭ್ರಷ್ಟಾಚಾರ, ಶೀಶ್ ಮಹಲ್ ವಿಚಾರ ಏನಿದೆಯಲ್ಲ, ಅಂದ್ರೆ ಖುದ್ದು ಭ್ರಷ್ಟಾಚಾರದ ವಿರೋಧವಾಗಿ ಹುಟ್ಟಿಕೊಂಡಂತಹ ಪೊರಕೆಯನ್ನ ಸಿಂಬಲ್ ಆಗಿ ಇಟ್ಕೊಂಡು ಹುಟ್ಟಿಕೊಂಡಂತಹ ಒಂದು ಪಕ್ಷ ತಾನೇ ತನ್ನ ನಾಯಕರೇ ಭ್ರಷ್ಟಾಚಾರಕ್ಕೆ ಈಡಾಗುವಂಥದ್ದಿದೆಯಲ್ಲ, ಅದು ಗಾಜಿನ ಮನೆಯಲ್ಲಿದ್ದು ಬೇರೆಯವರಿಗೆ ಕಲ್ಲು ಹೊಡೆದ ಹಾಗೆ ಅಂತ ಬಿಜೆಪಿ ಅದನ್ನ ಕೂಡ ಅಸ್ತ್ರ ಮಾಡ್ಕೊಳ್ಳುತ್ತಾ ಕಾದು ನೋಡ್ಬೇಕು. ಇನ್ನು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ತುಂಬಿದ್ದಾರೆ ದೆಹಲಿಯಲ್ಲಿ, ಬೇಕಾದಷ್ಟು ಜನ ತುಂಬಿದ್ದಾರೆ ಅಂತ ಅವರು ಕೂಡ ಟಾರ್ಗೆಟ್ ಆಗ್ತಾರೆ. ಅವರನ್ನ ಎಲಿವೇಟ್ ಮಾಡದೇ ಇದ್ರೆ, ಅವ್ರನ್ನ ಅವರ ದೇಶಕ್ಕೆ ವಾಪಸ್ ಕಳಿಸದೇ ಇದ್ರೆ ಭಾರತೀಯರಿಗೆ ವಾಸ ಮಾಡೋದು ಕಷ್ಟ ಆಗತ್ತೆ ಅಲ್ಲಿ ಅಂತ. ಯಾಕಂದ್ರೆ ಅಷ್ಟು ಕ್ರೈಮ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಅವರು ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಅದು ಕೂಡ ಚುನಾವಣೆ ಅಸ್ತ್ರ ಆಗತ್ತಾ ದೆಹಲಿಯಲ್ಲಿ? ಕೇಜ್ರಿವಾಲ್ ಗ್ಯಾರಂಟಿಗೆ ಮೋದಿ ಹಿಂದುತ್ವದ ಅಸ್ತ್ರದ ಮುಖಾಂತರ ಪ್ರತ್ಯುತ್ತರ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಹರಿಯಾಣ ಮಹಾರಾಷ್ಟ್ರದಲ್ಲಿ ಈ ಹಿಂದುತ್ವ ಸ್ಟ್ರಾಟಜಿ ಏನಿದೆಯಲ್ಲ ಇದು ಬಿಜೆಪಿಗೆ ವರ್ಕೌಟ್ ಆಗಿದೆ. ಅದೇ ರೀತಿ ಒಟ್ನಲ್ಲಿ ಬಟೆಂಗೆ ತೋ ಕಟೆಂಗೆ ಏಕ್ ಹೈ ತೋ ಸೇಫ್ ಹೈ ಅಂತ ಕೆಲವು ದಿನಗಳ ಹಿಂದೆ ಮೋದಿ ಹೇಳಿದ್ದು ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು ಮತ್ತು ಅದು ಬಿಜೆಪಿಗೆ ಸಾಕಷ್ಟು ಫೇವರಬಲ್ ಕೂಡ ಆಗಿತ್ತು. ಬಟೆಂಗೆ ತೋ ಕಟೆಂಗೆ ಏಕ್ ಹೈ ತೋ ಸೇಫ್ ಹೈ ಅಂತ. ಸೊ ಯಾರ ವಿರುದ್ಧ ಹೇಳಿದ್ರು ಇದನ್ನ ಅನ್ನೋದು, ಯಾತಕ್ಕೋಸ್ಕರ ಈ ಮಾತನ್ನ ಹೇಳಿದ್ರು ಅಂದ್ರೆ ನಾವು ಬೇರೆ ಬೇರೆಯಾಗಿ ಇದ್ರೆ ನಾವು ನಾಶ ಆಗ್ತೀವಿ, ಏಕ್ ಹೈ ತೋ ಸೇಫ್ ಹೈ ಅಂದ್ರೆ ಒಟ್ಟಿಗೆ ಇದ್ರೆ ಸುರಕ್ಷಿತವಾಗಿರ್ತೀವಿ ಅನ್ನೋ ಅರ್ಥದಲ್ಲಿ ಮೋದಿ ಮಾತನಾಡಿದ್ದಂಥದ್ದು, ಮಹಾರಾಷ್ಟ್ರದಲ್ಲಿ ಮಾಡಿದಂತಹ ಘೋಷಣೆ. ಹರಿಯಾಣದಲ್ಲಿ ಬಿಜೆಪಿಗೆ ಅಚ್ಚರಿಯ ದಿಗ್ವಿಜಯ ಸಿಕ್ತು ಈ ಸರಿ. ಅದೊಂದು ಇನ್ಫ್ಯಾಕ್ಟ್ ಅದೊಂದು ಅಡ್ವಾಂಟೇಜ್ ಅಂತ ಹೇಳಬೇಕು ಬಿಜೆಪಿಗೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮುಂದೆ ಕೈ ಧೂಳಿಪಟ ಆಯಿತು, ಹಾಗಾಗಿ ಅದು ಇನ್ನಷ್ಟು ಆತ್ಮವಿಶ್ವಾಸವನ್ನ ಕೊಟ್ಟಿದೆ ಬಿಜೆಪಿಗೆ. ಹರಿಯಾಣದಲ್ಲಿ 20,000 ಸಭೆ ಮಾಡಿತ್ತು RSS ಹರಿಯಾಣ ಎಲೆಕ್ಷನ್ ಗೆಲ್ಲೋದಕ್ಕೆ. ಗ್ರೌಂಡ್ ವರ್ಕ್, ಕೇಡರ್ ಬೇಸ್ಡ್ ಗ್ರೌಂಡ್ ವರ್ಕ್ ನ ಬಹಳ ಚೆನ್ನಾಗಿ ಮಾಡಿದ್ರು, ಹಾಗಾಗಿ ಹರಿಯಾಣದಲ್ಲಿ ಅಂಥದ್ದೊಂದು ಜಯ ಸಿಕ್ತು. ಮಹಾರಾಷ್ಟ್ರದಲ್ಲಿ 60,000 ಸಭೆಗಳನ್ನ RSS ಮಾಡಿತ್ತು. ಸೊ ಗ್ರೌಂಡ್ ವರ್ಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಲಾಗಿತ್ತು, ಅದನ್ನು ಕೂಡ ಹಿಂದುತ್ವದ ಬೇಸ್ ಮೇಲೆ ಮಾಡಲಾಗಿತ್ತು. ದೆಹಲಿಯಲ್ಲೂ ಕೂಡ RSS 50,000 ಸಭೆಗಳನ್ನ ಆಯೋಜನೆ ಮಾಡ್ತಾ ಇದೆ. ಹಾಗಾಗಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಕೆಲಸವನ್ನ RSS ಮತ್ತು ಬಿಜೆಪಿ ಎರಡೂ ಕೂಡ ಆರಂಭ ಮಾಡಿವೆ. RSS ರಣತಂತ್ರದಿಂದಾಗಿ ಕೇಜ್ರಿವಾಲ್ ವಿಚಲಿತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ಬದಲು ಸಾಫ್ಟ್ ಹಿಂದುತ್ವಕ್ಕೆ ಆಪ್ ಕೂಡ ಮೊರೆ ಹೋಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಪೂಜಾರಿ ಗ್ರಂಥಿ ಸಮ್ಮಾನ್ ಯೋಜನೆಯನ್ನ ಕೂಡ ಜಾರಿ ಮಾಡಿದ್ದಾರೆ. ಅಂದ್ರೆ ಎಲ್ಲಾ ವರ್ಗದ ಜನರು ನಮಗೆ ಬೇಕು ಅನ್ನೋ ಅರ್ಥದಲ್ಲಿ ಪೂಜಾರಿಗಳಿಗೂ ಕೂಡ ಒಂದಷ್ಟು ಸವಲತ್ತುಗಳನ್ನು ಕೊಡುವಂತಹ ಒಂದು ಯೋಜನೆ. ಈಗ ಮೋದಿ ಅಖಾಡಕ್ಕೆ ರಂಗಪ್ರವೇಶ ಮಾಡಿದ್ದಾರೆ. ಅದು ಏನಾದ್ರೂ ಮೇಜರ್ ಟ್ವಿಸ್ಟ್ ಕೊಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇವತ್ತು ಮೋದಿ ಸಾವರ್ಕರ್ ಕಾಲೇಜ್ಗೆ ಅಡಿಗಲ್ಲು ಹಾಕಿ ದೆಹಲಿ ಚುನಾವಣೆಗಳಿಗೆ ರಣಕಹಳಿಯನ್ನ ಮೊಳಗಿಸಿದ್ದಾರೆ. ಸೊ ಇದನ್ನ ನೋಡ್ತಾ ಇದ್ರೆ ಬಹುಶಃ ಬಿಜೆಪಿ ಹಿಂದುತ್ವದ ಹಾದಿಯನ್ನೇ ಹಿಡಿದು ಹೋಗತ್ತೆ ಅಂತ ಬಹಳ ಕ್ಲಿಯರ್ ಆಗಿ ಅನ್ಸುತ್ತೆ ದೆಹಲಿ ಚುನಾವಣೆಗಳಲ್ಲಿ. ಮಹಾರಾಷ್ಟ್ರದಂತೆ ಹರಿಯಾಣದಂತೆ ಇಲ್ಲೂ ಕೂಡ ಅದು ವರ್ಕ್ ಆಗತ್ತಾ ಕಾದು ನೋಡ್ಬೇಕಾಗಿದೆ. ಕೇಜ್ರಿವಾಲ್ ವಿರುದ್ಧ ಮೋದಿ ಶೀಶ್ ಮಹಲ್ ಅಸ್ತ್ರ. ಮೊದಲ ಭಾಷಣದಲ್ಲೇ ಪ್ರಧಾನಿ ಮೋದಿ ಅಬ್ಬರಿಸಿದ್ದಾರೆ. ನಾನು ಸಹ ಶೀಶ್ ಮಹಲ್ ಕಟ್ಟಬಹುದಿತ್ತು, ಆದ್ರೆ ನನಗೆ ಬಡವರಿಗೆ ಮನೆ ಕಟ್ಟೋದು ಮುಖ್ಯ ಅಂತ ಮಾತನಾಡಿದ್ದಾರೆ. ದೆಹಲಿಯ ಗಲ್ಲಿ ಗಲ್ಲಿ ನೀವು ಹೋಗಿ ಹೇಳಿ ಬನ್ನಿ, ಮೋದಿ ಹೇಳಿದ್ದಾರೆ ಅಂತ ವಾಗ್ದಾನ ಮಾಡಿ, ಇಂದಲ್ಲ ನಾಳೆ ಅವ್ರಿಗೆ ಪಕ್ಕಾ ಮನೆ ಸಿಕ್ಕೇ ಸಿಗತ್ತೆ ಅಂತ ದೆಹಲಿಯ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಕನಸಿನ ಮನೆ, ಗಾಜಿನ ಮನೆ ಕಟ್ಟೋದಿಲ್ಲ, ಆದ್ರೆ ಬಡವರಿಗೆ ಮನೆ ಕಟ್ಟೋದು ನನ್ನ ಉದ್ದೇಶ ಅಂತ ಟಾಂಟ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಪ್ರಧಾನಿ ಮೋದಿ. मैं भी कोई शीश महल बना सकता था, लेकिन मेरे लिए तो मेरे देशवासियों को पक्का घर मिले, यही एक सपना था. और मैं आप सबको भी कहता हूं, आप जब भी लोगों के बीच जाएं, लोगों को मिले, और अभी भी जो लोग झुग्गी झोपड़ी में रहते हैं, मेरी तरफ से उनको वादा करके आना. मेरे लिए तो आप ही मोदी है. वादा करके आना, आज नहीं तो कल उनके लिए पक्का घर बनेगा, उनको पक्का घर मिलेगा. मैं भी कोई शीश महल बना. ಸನಾತನ ಸಂಘರ್ಷಕ್ಕೆ ಕಾರಣವಾಗಿರೋ ದರ್ಗಾಗೆ ಮೋದಿ ಚಾದರ್ ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ಆ ದರ್ಗಾ ಯಾವುದು, ಮೋದಿ ಚಾದರ್ ಸಲ್ಲಿಸಿದ್ದಕ್ಕೆ ಈ ರಿಪೋರ್ಟ್ ನೋಡಿ. ಅಜ್ಮೀರ್ ದರ್ಗಾದಲ್ಲೂ ಸನಾತನ ಸಮರ. ದರ್ಗಾಗೆ ಚಾದರ ಸಮರ್ಪಿಸಿದ ಮೋದಿ. ಅಜ್ಮೀರ್ ಶರೀಫ್ ಖ್ವಾಜಾ ದರ್ಗಾ ಭಾರತ ಮಾತ್ರವಲ್ಲ, ವಿಶ್ವದೆಲ್ಲೆಡೆ ಭಕ್ತರನ್ನ ಹೊಂದಿರುವ ಸೂಫಿಗಳ ಧಾರ್ಮಿಕ ಕೇಂದ್ರ. 16 ದಶಕಗಳಿಂದ ಭಾವೈಕ್ಯತೆಯ ತಾಣವಾಗಿರೋ ಈ ದರ್ಗಾದಲ್ಲಿ ಈಗ ಸನಾತನ ಸಮರ ಶುರುವಾಗಿದೆ. ಅಜ್ಮೀರ್ ಶರೀಫ್ ದರ್ಗಾ ಹಿಂದೆ ಶಿವ ದೇವಾಲಯವಾಗಿತ್ತು. ಸಂಭಲ್ ಮಾದರಿಯಲ್ಲಿ ಇಲ್ಲೂ ಸರ್ವೆ ನಡೆಯಬೇಕು ಎಂದು ಹಿಂದೂ ಸೇನೆ ನಾಯಕ ವಿಷ್ಣುಗುಪ್ತಾ ರಾಜಸ್ಥಾನ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ.
ಒಂದೆಡೆ ದರ್ಗಾದಲ್ಲಿ ಸರ್ವೆ ಆಗಬೇಕು ಎಂದು ಹಿಂದೂ ಸಂಘಟನೆಗಳು ಒತ್ತಾಯಿಸುತ್ತಿವೆ. ಇನ್ನೊಂದೆಡೆ ಪ್ರಧಾನಿ ಮೋದಿ ದರ್ಗಾಗೆ ಚಾದರ ಸಮರ್ಪಿಸಿದ್ದಾರೆ. ಈ ಬಾರಿಯೂ ಸೇರಿದಂತೆ 12ನೇ ಬಾರಿಗೆ ಮೋದಿ ಚಾದರ ಸಲ್ಲಿಸಿದ್ದಾರೆ. ಮೋದಿಯವರ ಪರವಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ದರ್ಗಾಗೆ ಚಾದರವನ್ನ ಹಸ್ತಾಂತರಿಸಿದ್ದಾರೆ. ಈ ಚಾದರವನ್ನ ನಾಳೆ ಅಜ್ಮೀರ್ ಶರೀಫ್ ದರ್ಗಾಗೆ ಅರ್ಪಿಸಲಾಗುತ್ತದೆ. ಸೂಫಿ ಪ್ರತಿಷ್ಠಾನದ ಅಧ್ಯಕ್ಷ ಹಾಗೂ ಅಜ್ಮೀರ್ ದರ್ಗಾದ ಗದ್ದಿ ನಶೀನ್ ಆಗಿರುವ ಹಾಜಿ ಸೈಯದ್ ಸಲ್ಮಾನ್ ಚಿಸ್ತಿ ಮೋದಿ ನೀಡಿದ ಉಡುಗೊರೆ ನೋಡಿ ಖುಷಿಯಾದರು. 10 ವರ್ಷಗಳಿಂದಲೂ ಅಜ್ಮೀರ್ ದರ್ಗಾಕ್ಕೆ ಚಾದರವನ್ನ ಕಳುಹಿಸುತ್ತಿದ್ದಾರೆ. ನಮ್ಮ ದೇಶದ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನ ಅನುಸರಿಸುತ್ತಿದ್ದಾರೆ ಅಂತ ಹೇಳಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.